ಸಂಸ್ಕೃತಿಗೆ ಒಂದು ತೋರು ಅಂತ ಇರ್ಬೋದು. ಎಷ್ಟೋ ಜನ ಕಲಾವಿದರನ್ನ ಈ ಒಂದು ಮಣ್ಣು ಕೊಟ್ಟಿದೆ. ಉದಾಹರಣೆ ನನ್ನ ಕೂಡ ಒಂದು ಈ ಮಣ್ಣು ಒಂದು ಶ್ರೀರಾಮ್ ಪಾಸಿ ಟಿವಿ ತನಕ ಒಂದು ನಮಗೆ ಒಂದು ಇದನ್ನ ಮಾಡಿಕೊಟ್ಟಿದೆ. ಇಲ್ಲಿ ಉಳಿದಂತಹ ಹಲವಾರು ಸಾಹಿತಿಗಳು ಪೂರ್ಣಾಂಕು ಚಿಂಚಮರ್ ಇರ್ಬೋದು, ನಮ್ಮ ಸ್ವಾಮಿ ಪೊನ್ನಸರ್ ಇರ್ಬೋದು, ಮತ್ತು ಒಳ್ಳೊಳ್ಳೆ ಸಾಹಿತಿಗಳು ಈ ಒಂದು ನೆಲದಲ್ಲಿ ಹುಟ್ಟಿದ್ದಾರೆ. ಅದೇ ತರ ನನ್ನ ಸಹೋದರ ಕೂಡ ಅವರು ಸುಮಾರು ಕೆಸೆಟ್ಗಳಿಗೆ ಸಾವಿರಾರು ಗೀತೆಗಳನ್ನು ರಚನೆ ಮಾಡಿದ್ದಾರೆ. ಆಮೇಲೆ ಗಾಯಕರಾಗಿ ಈಗ ಒಂದು ಕಥಾ ಸಂಕಲನ ನಿಯೋಗ ಎಂಬ ಕಥಾ ಸಂಕಲನ ಒಂದು ಇದನ್ನ ಬಿಡುಗಡೆ ಮಾಡಬೇಕು ಅಂತ ನಾವು ಹೊರಟಿದ್ದಾರೆ. ಅವರು ಕೂಡ ಇದೇ ತರ ನೀವು ಒಂದು ಆಶೀರ್ವಾದ ಮಾಡಬೇಕು ಅಂತ ನಾನು ಕೇಳ್ಕೊಳ್ತಿದ್ದೀನಿ. ಶನಿವಾರ ಇದು ರಾಜ್ಕುಮಾರ್ ಭವನದಲ್ಲಿ ನಡೀತಾ ಇದೆ. ತಾವು ಎಲ್ಲರೂ ಕೂಡ ಇದೇ ತರ ಒಂದು ಆಶೀರ್ವಾದ ಕೊಟ್ಟು ಅವರು ಬೆಳೆಸಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಚಾಮರಾಜನಗರ ಭಾಗದ ನೆಲಮೂಲ ಸಂಸ್ಕೃತಿಯನ್ನು ಪ್ರತಿನಿಧಿಸತಕ್ಕಂಥ ಅನೇಕ ಕಥೆಗಳು ಈ ಒಂದು ನಿಯೋಗ ರೂಪದಲ್ಲಿ ದಾಖಲಿಸಲಾಗಿದೆ. ರವಿಕುಮಾರ್ ಅವರನ್ನ ಯಾವ ರೀತಿ ಭಕ್ತಿಗೀತ ವಲಯದಲ್ಲಿ ಕ್ಷೇತ್ರದಲ್ಲಿ ಹರಸಿ ಒಪ್ಪಿಕೊಳ್ದ ಅವರನ್ನ ಯಶಸ್ವಿ ಕಾರಣಕರ್ತರಾದರು. ನಾಡಿನ ಜನ, ನಗರದ ಜನ ಅವರ ಕಥಾ ಸಂಕಲನವನ್ನು ಕೂಡ ಒಪ್ಕೋಬೇಕು ಮತ್ತು ಅವರನ್ನ ಬೆಂಬಲಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಶನಿವಾರ 2ನೇ ತಾರೀಕು ಇರ್ತಕ್ಕಂಥ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಎಲ್ಲರೂ ಕೂಡ ಆಗಮಿಸಿ ಹರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ. ಧನ್ಯವಾದ. ಕಾರ್ಯಕ್ರಮಕ್ಕೆ ಉದ್ಘಾಟನೆ ಮಾಡಲಿಕ್ಕೋಸ್ಕರ ಎಸ್ ಮಹೇಂದ್ರ ಅವರು, ಖ್ಯಾತ ಚಲನಚಿತ್ರ ನಿರ್ದೇಶಕರು, ಮತ್ತೆ ಈ ನಿಯೋಗ ಎಂಬ ಕಥಾ ಸಂಕಲನವನ್ನು ಲೋಕಾರ್ಪಣೆ ಮಾಡಲು ಆಗಮಿಸಿರ್ತಕ್ಕಂಥವರು ಮೂಟಮೂರು ಚಿನ್ನಸ್ವಾಮಿ ಅವರು, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು, ಅವರು ಸಹಿತ ಬರ್ತಾ ಇದ್ದಾರೆ. ಈ ಒಂದು ವೇದಿಕೆಯಲ್ಲಿ ಇದೇ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಕಲಾವಿದರಾಗಿರ್ತಕ್ಕಂಥ ಮಿಮಿಕ್ರಿ ಗೋಪಿ ಅವರಿಗೆ ಹಾಗೂ ಮಲಬಳ್ಳಿ ಮಹದೇವ ಸ್ವಾಮಿ ಅವರು ಸಹಿತ ಒಂದು ಅಭಿನಂದನಾ ಕಾರ್ಯಕ್ರಮವನ್ನು ಸಹಿತ ಈ ಸಂಸ್ಥೆಗಳು ಆಯೋಜನೆ ಮಾಡಿದ್ವಿ. ಒಂದು ಕಾರ್ಯಕ್ರಮಕ್ಕೆ ಇನ್ನು ಅನೇಕ ಮಹನೀಯರುಗಳು ಬರೋರಿದ್ದಾರೆ. ಸೊ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದೆ. ಪತ್ರಕರ್ತರಲ್ಲಿ ನಾನು ಸ್ವಾಮಿ ಭಕ್ತಿಗೀತೆಗಳು ಮತ್ತು ಸ್ವಾಮಿ ಸಿದ್ದಪ್ಪಾಜಿ ಇನ್ನೂ ಅನೇಕ ಭಕ್ತಿಗೀತೆಗಳನ್ನು